ನಾವೆಲ್ಲ ಪ್ರವಾಸವನ್ನು ಮಾಡಿ ಒಂದು ಸೋಲಿಲ್ಲದ ಸರ್ದಾರಿಗೆ ಸುಮಾರು 1,12,000ಕ್ಕಿಂತ ಹೆಚ್ಚಿನ ಮತಗಳಿಂದ ಸೋಲಿಸಿ ಭಾರತೀಯ ಜನತಾ ಪಾರ್ಟಿ ಭದ್ರವಾದಂತಹ ಕೋಟೆಯನ್ನು ನಾವು ಮಾಡಿದ್ದೇವೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೀನಿ ಕಾಂಗ್ರೆಸ್ದವರಿಗೆ, ಯಾವ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಹಿರಿಯ ನಾಯಕರಿಗೆ ನಮ್ಮ ಬಾಬುರಾವ್ ಚಿಂಚನ್ಸೂರು ತೊಡಿಕಟ್ಟಿ ಎಲೆಕ್ಷನ್ ಮಾಡೋದ್ರ ಜೊತೆಗೆ ಹಳಿ ಹತ್ತದ ಇದಕ್ಕೆ ಕೊಟ್ಟಿಗೆ ಕಟ್ಟಬೇಕು ಈ ರೀತಿ ಹಗುರವಾಗಿ ಮಾತನಾಡಿದ್ರು. ನಾವು ಇಲ್ಲಿ ಕೂಡ ಹಗುರವಾಗಿ ಮಾತಾಡಿಲ್ಲ. ನಾನು ಪಕ್ಷ ಸಿದ್ಧಾಂತ ಏನೇನು ನಮಗೆ ತೊಂದರೆ ಆಗಿದೆ ಕಾಂಗ್ರೆಸ್ ಪಕ್ಷದಿಂದ, ಏನು ಇವರು ಕುಟುಂಬದ ರಾಜಕಾರಣ ಮಾಡ್ತಾ ಬಂದಿದ್ದಾರೆ, ಇದು ಒಳ್ಳೇದಲ್ಲ, ಇದು ಪಕ್ಷಕ್ಕೆ ಒಂದು ರೀತಿಯ ಆಘಾತ. ಇದರಿಂದ ಪಕ್ಷ ನಸಿದು ಹೋಗ್ತಾ ಇದೆ, ನೆಲಕಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಘೋಷಣೆ ಮಾಡೋದ್ರ ಮುಖಾಂತರ ಜನರ ಮನವನ್ನು ಗೆದ್ದಿದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಬೇಕಾದ್ರೂ ಕೂಡ ಜನರಲ್ಲಿ ಕೂಡ ಒಂದು ತೀರ್ಮಾನ ಮಾಡಿದರು. ಸುಮಾರು ವರ್ಷದಿಂದ ಸೋಲಿಲ್ಲದ ಸರ್ದಾರ ಆಗಿ ಈ ಭಾಗದಲ್ಲಿ ಸುಮಾರು 45 ವರ್ಷ ರಾಜ್ಯದ ರಾಜಕೀಯದಲ್ಲಿದ್ದು ಕಲಬುರಗಿ ಜಿಲ್ಲೆ ಎಷ್ಟು ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ. ಮತ್ತು ಇಲ್ಲಿ ಪುತ್ರ ವ್ಯಾಮೋಹ, ನಿಷ್ಠಾವಂತ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷ ಕಡೆಗಣಿಸಿದೆ. ಇವೆಲ್ಲಾ ವಿಚಾರವನ್ನು ಮನಗೊಟ್ಟು ಇಡೀ ಜನ ನಮ್ಮ ಜೊತೆಗೆ ನಿಂತಿದ್ದರಿಂದ ಈ ಒಂದು ಗೆಲುವಿನಲ್ಲಿ ನಮಗೆ ಯಶಸ್ವಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೇನೆ, ಬಾಬುರಾವ್ ಚಿಂಚನ್ಸೂರು ಹೋಗೋದ್ರಿಂದ ಯಾವುದೇ ರೀತಿಯ ನಮ್ಮ ಪಕ್ಷಕ್ಕೆ ಹಾನಿ ಇಲ್ಲ. ಕಾರಣ ಬಾಬುರಾವ್ ಚಿಂಚನ್ಸೂರು ಯಾವಾಗೂ ಕೂಡ ಸಮಾಜಕ್ಕೆ ಸೀಮಿತವಾಗಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಸ್ಕೊಂಡಿಲ್ಲ. ಬರೀ ಚುನಾವಣೆ ಬಂದಾಗ ಕೋಳಿ ಸಮಾಜ ನಮ್ಮ ಹಿಂದಿದೆ. ರಾಜ್ಯ ಮಟ್ಟದ ಎಲ್ಲಾ ಜಿಲ್ಲಾಧ್ಯಕ್ಷರ ಸಭೆ ಆಯಿತು ಯಡಿಯೂರಪ್ಪಜಿಯವರ ನೇತೃತ್ವದಲ್ಲಿ, ಎಸ್ಟಿ ಮಾಡಬೇಕಂತ ರಾಜ್ಯದಿಂದ ಕೇಂದ್ರ ಸರ್ಕಾರ ಕಳಿಸ್ತಕ್ಕಂಥ ತೀರ್ಮಾನ ಇತ್ತು. ಚುನಾವಣೆ ಸಂದರ್ಭದಲ್ಲಿ ಭರವಸೆ ಕೊಟ್ಟಿದೆ. ಆ ಸಭೆಗೆ ಬಾಬುರಾವ್ ಚಿಂಚನ್ಸೂರಿಗೆ ನಾವೆಲ್ಲರೂ ಕರೆದ್ರು ಬರಲಿಲ್ಲ. ನಾನು ಇದ್ದೆ ಅಲ್ಲಿ. ನಾನು ಏನು ಈ ಭಾಗದ ರಾಜ್ಯದ ಉಪಾಧ್ಯಕ್ಷನಾಗಿ ಜನರ ಜೊತೆಗೆ ವಾಗ್ದಾನ ಮಾಡಿದ್ದೆ. ಆ ವಾಗ್ದಾನದ ಹಿನ್ನೆಲೆಯಲ್ಲಿ ಕೃಷ್ಣಾದಲ್ಲಿ ನಡೆದಂತ ಮೀಟಿಂಗ್ದಲ್ಲಿ ಯಡಿಯೂರಪ್ಪರ ಸಮ್ಮುಖದಲ್ಲಿ ನಾನಿದ್ದು ನೇರವಾಗಿ ಹೇಳಿದೆ, ನೀವು ಮಾತು ಕೊಟ್ಟಿರಿ, ಮಾಡಲೇಬೇಕು, ಯಾವುದೇ ಕಾರಣಕ್ಕೆ ತಪ್ಪಬಾರದು ಅಂತ ಮಾತನ್ನು ಅವ್ರು ಹೇಳಿದಾಗ ಇಲ್ಲಿ ನಾವು ಹೇಳಿದ್ದು ನಿಜ ಇದೆ. ರಾಜ್ಯ ಸರ್ಕಾರದಿಂದ ನಾವು ಶಿಫಾರಸು ಕೇಂದ್ರಕ್ಕೆ ಮಾಡ್ತೇವೆ ಎಸ್ಟಿ ಮಾಡೋ ಸಲುವಾಗಿ. ಇನ್ನು ಪರಿವಾರ ಅಂತ ಏನು ಪದ ಇದೆ ಅದು ನಾವೇ ಮಾಡ್ಕೊಳ್ಳಕ್ಕೆ ಅನುಕೂಲ ಇದೆ. ಅದು ಬ್ಯಾಕ್ವರ್ಡ್ ತೆಗೆದು ಎಸ್ಟಿಗೆ ಸೇರಿಸಲಿಕ್ಕೆ ಅನುಕೂಲದಿಂದ ಅದು ಕೂಡ ಸೇರಿಸಬೇಕನ್ನಂತ ಒಂದು ಒತ್ತಡವನ್ನು ತಂದಾಗ ಅವರು ಬಹಳ ಹೃದಯಪೂರ್ವಕವಾಗಿ ಸ್ಪಂದಿಸಿ ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದು ಬಾಬುರಾವ್ ಚಿಂಚನ್ಸೂರಿಗೆ ಕೋಳಿ ಸಮಾಜದ ಬಗ್ಗೆ ಕಾಳಜಿ ಇದ್ರೆ ಆ ಸಭೆಯಲ್ಲಿ ಬರಬೇಕಾಗಿತ್ತು ಒಂದು. ಆಮೇಲೆ ಅವರು ನಮ್ಮ ಪಕ್ಷದಲ್ಲಿ ಬಂದವರು ಹಿರಿಯ ನಾಯಕರನ್ನು ತಿಳ್ಕೊಂಡು ಅವ್ರಿಗೆ ಅಂಬಿಗೈ ಚೌಡಯ್ಯ ನಿಗಮದ ಅಧ್ಯಕ್ಷ ಮಾಡಿದ್ರು. ಅಂಬಿಗೈ ನಿಗಮದ ಅಧ್ಯಕ್ಷ ಮಾಡಿದ್ರು ಕೂಡ ಅವ್ರಿಗೆ ಸಮಾಧಾನ ಆಗಲಿಲ್ಲ. ಕೇಂದ್ರದಲ್ಲಿ ಹೋಗಿ ಸ್ವಾತಿ ನಿರಂಜನ್ ಅವ್ರಿಗೆ ಹಿಡ್ಕೊಂಡು ಅಲ್ಲಿದೊಂದು ಮೆಂಬರ್ ಮಾಡ್ಕೊಂಡ್ಬಂದ್ರು. ಅವರು ಆ ಮೆಂಬರ್ ಮಾಡ್ಕೊಂಡ್ಬಂದ್ರು. ಇಲ್ಲಿ ಇರ್ತಕ್ಕಂಥ ಯಾರು ಕೋಳಿ ಸಮಾಜ ಅವ್ರಿಗೆ ಕಾಣಲಿಲ್ಲ, ಅವ್ರ ಹೆಂಡತಿಗೆ ಮಾಡ್ಕೊಂಡ್ಬಂದ್ರು. ಅಂದ್ರೆ ನಾನು ಹೇಳ್ತಕ್ಕಂಥ ಉದ್ದೇಶ ಇಡೀ ಸಮಾಜವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡಂತ ವ್ಯಕ್ತಿತ್ವ ಅವರ ವಿಚಾರಧಾರೆಗಳಿಂದ ಕಂಡು ಬರ್ತಾ ಇದೆ. ಹೀಗಾಗಿ ಅನೇಕ ನನ್ನ ಸಮಾಜದ ಮುಖಂಡರು ಮಾತನಾಡಿದ್ದಾರೆ. ನಮ್ಮ ನಾಟಿಕರು, ನಮ್ಮ ಇವನು ಶರಣಪ್ಪ ನಾಟಿಕರ್ ಇರ್ಬೋದು, ಶೋಭಾವಾಣಿ ಅವರು ಇರ್ಬೋದು, ಅನೇಕ ನಮ್ಮ ಕೋಳಿ ಸಮಾಜದ ಮುಖಂಡರು, ಅವಣ ಮೇಕೆರ್ ಇರ್ಬೋದು, ನಮ್ಮ ಸೇಡಂದವರು ಇರ್ಬೋದು, ಶರಣಪ್ಪ ತಾಳ್ವಾರ್ ಇರ್ಬೋದು. ಅದರಿಂದ ಏನು ವ್ಯತ್ಯಾಸ ಇಲ್ಲಣ್ಣ, ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಪರವಾಗಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪರಿವಾರ ಅಂತ ಪದ, ತಳವಾರ ಅಂತ ಪದ ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ದಿಂದ ಡಿಲೀಟ್ ಮಾಡಿ ಎಸ್ಟಿಗೆ ಸೇರಿಸಿದ್ರಿಂದ ನಮ್ಮ ಭಾಗಕ್ಕೆ ಅದರ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಹಳ ಅನುಕೂಲ ಆಗಿದೆ. ಹೀಗಾಗಿ ನಾವ್ಯಾರೂ ಪಕ್ಷ ಬಿಡೋದಿಲ್ಲ ಅಂತ ಒಂದು ವಿಶ್ವಾಸ ಕೂಡ ವ್ಯಕ್ತಪಡಿಸಿದ್ದಾರೆ. ಮತ್ತು ಯಾವುದೇ ಕಾರಣಕ್ಕೆ ಅವರಿಗೆ ಮುಂದೆ ನೀವು ಹತ್ತಿರ ತೋಬಾರ್ದು ಅನ್ನೋಂತ ಕೂಡ ನಮ್ಮ ಮುಂದೆ ಒಂದು ಒತ್ತಡ ಕೂಡ ಹಾಕಿದ್ದಾರೆ. ನೀವು ನೋಡಿದ್ರೆ ಎಸ್ಟಿ ನಾವು ಪರಿವಾರ ನಮ್ಮ ತಳವಾರದವರಿಗೆ ನಾವು ಎಸ್ಟಿ ಮಾಡಿದ್ಮೇಲೆ ಬಾಬುರಾವ್ ಚಿಂಚನ್ಸೂರು ಒಬ್ಬ ಕೋಳಿ ಸಮಾಜ ಮುಖಂಡಾಗಿ ಮುಂದೆ ನಾವು ನ್ಯಾಷನಲ್ ಲೆವೆಲ್ದಲ್ಲಿ ಇದು ಎಸ್ಟಿ ಮಾಡ್ತೀನಿ, ಹೋರಾಟ ಮುಂದುವರಿತಿ ಅನ್ನೋದು ಒಂದು ಕಡೆ. ಆದರೆ ಎಸ್ಟಿ ಈಗಾಗಲೇ ನಮ್ಮ ರಾಜ್ಯದಿಂದ ಮಾಡಿದಾಗ ಅಭಿನಂದನೆ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ನಮ್ಮ ಶೋಭಾವಾಣಿ ಅವರು ಜೇವರಿಗೆಯಲ್ಲಿ
ನೇತೃತ್ವವನ್ನು ವಹಿಸಿಕೊಂಡು ಇಡೀ ಗುಲ್ಬರ್ಗ ಕಲ್ಯಾಣ ಕರ್ನಾಟಕದ ಜನರ ಪರವಾಗಿ ಜೇವರಿಗೆಯಲ್ಲಿ ಸುಮಾರು 10ರಿಂದ 15 ಸಾವಿರ ಜನ ಸೇರಿಸಿ ನಮ್ಮ ರಾಜ್ಯ ಸರ್ಕಾರ ನಮ್ಮ ಪರಿವಾರವನ್ನು ತಳವಾರದಲ್ಲಿ ಸೇರಿಸಿ ಎಸ್ಟಿ ಮಾಡಿದ್ದಕ್ಕೆ ನಾವು ಇಡೀ ಕೋಳಿ ಸಮಾಜ ಕೃತಜ್ಞತೆ ಸಲ್ಲಿಸ್ತೇವೆ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಅವ್ರು ಮಾಡಿದ್ರು. ನೀವು ಬಂದಿದ್ದು, ನಾವು ಕೂಡ ಹೋಗಿದ್ವಿ.